ಸ್ಕ್ರೀನ್ ಶೇರ್ ಆಗ್ತಿದೆ ಅಲ್ಲ? ಹಲೋ. ಹೌದು. ಪೊಟೆನ್ಶಿಯೋಮೀಟರ್ ಬಗ್ಗೆ ಕೇಳಿದಿರಾ? ಸೆಕೆಂಡ್ PUC ಲಿ ಒಂದು ಎಕ್ಸ್ಪೆರಿಮೆಂಟ್ ಇತ್ತು ಪೊಟೆನ್ಶಿಯೋಮೀಟರ್ ಬಗ್ಗೆ. ಪೊಟೆನ್ಶಿಯೋಮೀಟರ್ ಬಗ್ಗೆ ಸೆಕೆಂಡ್ PUC ಲಿ ಎಕ್ಸ್ಪೆರಿಮೆಂಟ್ ಇತ್ತು. ಎಂತಕ್ಕೆ ಯೂಸ್ ಮಾಡಿದ್ದು, ಪೊಟೆನ್ಶಿಯೋಮೀಟರ್ ಯೂಸ್ ಏನಿತ್ತು, ಅಲ್ಲಿ ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದ್ದು ಪೊಟೆನ್ಶಿಯೋಮೀಟರ್ ನ? It is used to control the voltage. ವೋಲ್ಟೇಜ್ ಕಂಟ್ರೋಲರ್ ಮತ್ತೆ ವೇರಿಯಬಲ್ ರೆಸಿಸ್ಟೆನ್ಸ್ ಆಗಿ ಪೊಟೆನ್ಶಿಯೋಮೀಟರ್ ಆಕ್ಟ್ ಆಗತ್ತೆ. ಸೊ ಇಲ್ಲಿ IoT ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡಿ ವಾಲ್ಯೂಮ್ ಕಂಟ್ರೋಲ್ ಮತ್ತೆ ನಿಮಿಷ ಇದನ್ನ ಪೊಟೆನ್ಶಿಯೋಮೀಟರ್. ಈ ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡಿ ನೀವು ನಾರ್ಮಲ್ ಆಗಿ ಏನೋ ನಾರ್ಮಲ್ ಆಗಿ ಪೊಟೆನ್ಶಿಯೋಮೀಟರ್ ನ ಇದ್ರಲ್ಲಿ ಯೂಸ್ ಮಾಡಿರ್ತೀರ ಅನ್ಸುತ್ತೆ. ವಾಲ್ಯೂಮ್ ನ ಇನ್ಕ್ರೀಸ್ ಮಾಡ್ಬೇಕು ಇಲ್ಲ ಡಿಕ್ರೀಸ್ ಮಾಡ್ಬೇಕು ಅಂತ ಅಂದ್ರೆ ಹಳೆ ಕಾಲದ ರೇಡಿಯೋಗಳಲ್ಲಿ ಈ ತರ ಪೊಟೆನ್ಶಿಯೋಮೀಟರ್ ನೋಡಿರ್ತಾರೆ. ಇವಾಗ್ಲೂ ಹೋಮ್ ಥಿಯೇಟರ್ಸ್ ಅಲ್ಲಿ ಈ ತರ ಇರುತ್ತೆ. ಪೊಟೆನ್ಶಿಯೋಮೀಟರ್ ನ ವಾಲ್ಯೂಮ್ ಕಂಟ್ರೋಲ್ ಡಿವೈಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇದು ವೇರಿಯಬಲ್ ರೆಸಿಸ್ಟೆನ್ಸ್ ಮತ್ತೆ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್ ಆಗಿ ಆಕ್ಟ್ ಮಾಡುತ್ತೆ. ವೋಲ್ಟೇಜ್ ಕಂಟ್ರೋಲ್ ಅಂತಂದ್ರೆ ವೋಲ್ಟೇಜ್ ನ ಮ್ಯಾಕ್ಸಿಮಮ್ ಬೇಕು ಮಿನಿಮಮ್ ಬೇಕು ಅಂತ ಸೆಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಪೊಟೆನ್ಶಿಯೋಮೀಟರ್ ಮೇಜರ್ ಆಗಿ ವಾಲ್ಯೂಮ್ ಕಂಟ್ರೋಲ್ ಡಿವೈಸ್ ಮತ್ತೆ ಸ್ಪೀಡ್ ಕಂಟ್ರೋಲ್ ಡಿವೈಸ್ ಆಗನು ಯೂಸ್ ಮಾಡ್ತೀವಿ. ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡ್ತೀವಲ್ಲ, ಫ್ಯಾನ್ ಸ್ಪೀಡ್ ಹತ್ರ ಈ ತರ ಇಂಡಿಕೇಟರ್ ಇರುತ್ತಲ್ಲ, 5 ಸ್ಪೀಡ್ 4 ಸ್ಪೀಡ್ 3 ಸ್ಪೀಡ್ ಅಂತ, ಅಲ್ಲಿ ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡಿರ್ತಾರೆ. ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡಿ ಫ್ಯಾನ್ ಸ್ಪೀಡ್ ವಾಲ್ಯೂಮ್ ಕಂಟ್ರೋಲ್ ಸೊ ಇದನ್ನೆಲ್ಲ ಮಾಡೋದು. ಪೊಟೆನ್ಶಿಯೋಮೀಟರ್ ಯಾವ ತರ ಇರುತ್ತಪ್ಪ ಅಂದ್ರೆ ಇಂಟರ್ನಲ್ ಸರ್ಕ್ಯೂಟ್ ಡಯಾಗ್ರಾಮ್. ನಿಮಿಷ ಇದೇನ ಸರ್ಕ್ಯೂಟ್ ಡಯಾಗ್ರಾಮ್. PUC ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ ಪೊಟೆನ್ಶಿಯೋಮೀಟರ್. ಇಲ್ಲಿ ಒಂದು ಪೆನ್ ತರ ಇರುತ್ತೆ. ಪೆನ್ ನ ಫುಲ್ ವೈರ್ ಮೇಲೆ ರೋಲ್ ಮಾಡ್ತಾ ಹೋಗ್ತೀವಿ ಎಷ್ಟಕ್ಕೆ ಬ್ಯಾಲೆನ್ಸಿಂಗ್ ಪಾಯಿಂಟ್ ಸಿಗುತ್ತೆ ಅಂತ. ಸೊ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಗಳು ಇಕ್ವಿ ಬ್ಯಾಲೆನ್ಸ್ ಪಾಯಿಂಟಿಗೆ ಬಂದಾಗ ಅದನ್ನ ಕರೆಕ್ಟ್ ರೀಡಿಂಗ್ ತೋರಿಸುತ್ತೆ, ಅವಾಗ ಇದ್ ಮಾಡ್ತೀವಿ. ಇದು ಇಂಟರ್ನಲ್ ಸರ್ಕ್ಯೂಟ್ ಡಯಾಗ್ರಾಮ್. ಮೈನ್ ಅಪ್ಲಿಕೇಶನ್ ತಿಳ್ಕೊಳ್ಳಿ, ಬೇಸಿಕ್ಸ್ ಎಲ್ಲ ತಿಳ್ಕೊಂಡಿರ್ತೀರ. ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಅದನ್ನ ಇನ್ನು ವೋಲ್ಟೇಜ್ ಕಂಟ್ರೋಲ್ ಡಿವೈಸ್ ಮತ್ತೆ ವೇರಿಯಬಲ್ ರೆಸಿಸ್ಟೆನ್ಸ್, ವಾಲ್ಯೂಮ್ ಕಂಟ್ರೋಲ್ ಡಿವೈಸ್, ದೆನ್ ನೆಕ್ಸ್ಟ್ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ತೀವಿ. ಇದ್ರ ಅಪ್ಲಿಕೇಶನ್ ಇಲ್ಲಿ ಏನಪ್ಪಾ ಐತೆ ಅಂತ ಅಂದ್ರೆ, ಒಂದ್ ನಿಮಿಷ, ಅದನ್ನ ಈಗ ಯಾವ್ದಾರ ಫ್ಯಾನ್ ಸ್ಪೀಡ್ ಅಥವಾ ನಾವು ಇವಾಗ ಒಂದು ಕಾರ್ ಅಥವಾ ಯಾವ್ದಾರ ಟಾಯ್ ಮಾಡ್ತಿದೀವಿ ಅಂತ ಅಂದ್ರೆ ಅದು ಇಷ್ಟು ಸ್ಪೀಡಲ್ಲಿ ರನ್ ಆಗ್ಬೇಕು ಅನ್ನೋಕೆ ಸ್ಪೀಡ್ ಕಂಟ್ರೋಲಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಮತ್ತೆ LED ಸ್ಕ್ರೀನ್ ಬ್ರೈಟ್ನೆಸ್ ನ ಕಂಟ್ರೋಲ್ ಮಾಡೋದಕ್ಕೂ ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡ್ತೀವಿ. ಒಂದು ವಾಲ್ಯೂಮ್ ಕಂಟ್ರೋಲು, ಇನ್ನೊಂದು ಫ್ಯಾನ್ ಸ್ಪೀಡ್ ಕಂಟ್ರೋಲು, ದೆನ್ ನೆಕ್ಸ್ಟ್ ಫ್ಯಾನ್ ಸ್ಪೀಡ್ ಕಂಟ್ರೋಲು. ಆಮೇಲೆ ಇನ್ನೆಂತಕ್ಕೆ ಯೂಸ್ ಮಾಡ್ತೀವಿ? ವಾಲ್ಯೂಮ್ ಕಂಟ್ರೋಲು, ಸ್ಪೀಡ್ ಕಂಟ್ರೋಲು, ಫ್ಯಾನ್ ಸ್ಪೀಡ್ ಕಂಟ್ರೋಲು. ಆಮೇಲೆ LCD ಸ್ಕ್ರೀನ್ ನೋಡಿರ್ತೀರಾ, LCD ಅಥವಾ LED ಸ್ಕ್ರೀನ್. ಈ ಬೆಂಗಳೂರು BMTC ಬಸ್ ಹಿಂದ್ಗಡೆ ಎಲ್ಲ ಏನೋ LED ಸ್ಕ್ರೀನ್ ಬರುತ್ತಲ್ಲ, ಆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಡಿಸ್ಪ್ಲೇದು ಬ್ರೈಟ್ನೆಸ್ ನ ಕಂಟ್ರೋಲ್ ಮಾಡೋದಕ್ಕೆ ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡ್ತೀವಿ. ಆ ಡಿಸ್ಪ್ಲೇ ಹೇಗ್ ವರ್ಕ್ ಆಗುತ್ತೆ, ಯಾವ ತರ ಸ್ಕ್ರೋಲ್ ಆಗುತ್ತೆ ಅನ್ನೋದು ಅದನ್ನು ನಾಡ್ದು ಅದ್ರ ಬಗ್ಗೆ ಆ LED ಸ್ಕ್ರೀನ್ ಹೇಗ್ ವರ್ಕ್ ಆಗುತ್ತೆ, ಅದಕ್ಕೆ ಹೇಗ್ ಪ್ರೋಗ್ರಾಮಿಂಗ್ ಬರ್ತಾ ಇದ್ದಾರೆ ಅಂತ ನಾಡ್ದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಜಸ್ಟ್ ಈ ಪೊಟೆನ್ಶಿಯೋಮೀಟರ್ ಅಂದ್ರೆ ಏನ್ ಐಡಿಯಾ ಬಂತು ಅಂತ. ಈಗ ಪೊಟೆನ್ಶಿಯೋಮೀಟರ್ ನ ಕನೆಕ್ಟ್ ಮಾಡಿ ಅದ್ರ ರೀಡಿಂಗ್ಸ್ ಹೇಗ್ ತಗೊಳ್ಳೋದು ಅಂತ ಅವಾಗ್ಲೇ ಹೇಳ್ದಂಗೆ ಪಿನ್ ನಂಬರ್ ಇಲ್ಲಿ ಅನಲಾಗ್ ಪಿನ್ಸ್, ದೀಸ್ ಆರ್ ಆಲ್ ದ ಅನಲಾಗ್ ಪಿನ್ಸ್ ವಿಚ್ ಟೇಕ್ಸ್ ದ ಅನಲಾಗ್ ಇನ್ಪುಟ್ ನ ತಗೊಳ್ಳೋದು. ಸೊ ಪೊಟೆನ್ಶಿಯೋಮೀಟರ್ ಅನ್ನು ನಾವು ಇವಾಗ ವೇರಿ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಅದು ಅನಲಾಗ್ ಆಗಿರೋದ್ರಿಂದ ಪಿನ್ ನಂಬರ್ A0 ಗೆ ಕನೆಕ್ಟ್ ಮಾಡೋಣ. A0 ಗೆ ಕನೆಕ್ಟ್ ಮಾಡಿ ಪಾಟ್ HD ಅಂತ ಅದು ಪೊಟೆನ್ಶಿಯೋಮೀಟರ್ ಈ ಆರ್ಡಿನೋ ಇದ್ರಲ್ಲಿ ಸಿಗುತ್ತೆ. ಪಿನ್ ನಂಬರ್ A0 ಗೆ
ಪಿನ್ ನಂಬರ್ A0 ಗೆ ಪೊಟೆನ್ಶಿಯೋಮೀಟರ್ ನ ಕನೆಕ್ಟ್ ಮಾಡೋದು. ಪೊಟೆನ್ಶಿಯೋಮೀಟರ್ ಅಲ್ಲಿ 3 ಟರ್ಮಿನಲ್ ಇರುತ್ತೆ. ಒಂದು ಪೊಟೆನ್ಶಿಯೋಮೀಟರ್ ಅಂತ ಅನ್ಕೊಂಡ್ರೆ ಈ ಕಡೆ ಮಿನಿಮಮ್, ಈ ಕಡೆ ಮ್ಯಾಕ್ಸಿಮಮ್ ಈ ತರ ಇಂಡಿಕೇಶನ್ ಇರುತ್ತೆ. ಸೊ ಒಂದು VCC ಹೋಗುತ್ತೆ, VCC, ಇನ್ನೊಂದು ಗ್ರೌಂಡ್. ದೆನ್ ನೆಕ್ಸ್ಟ್ ನಾವಿಲ್ಲಿ ವೇರಿ ಮಾಡಿದ್ವಲ್ಲ, ವೇರಿ ಮಾಡಿದ್ದು ಎಷ್ಟು ವೇರಿ ಆಗ್ತಿದೆ ಅಂತ ಪಾಸ್ ಆಗಕ್ಕೆ ಒಂದು ಸೆಂಟರ್ ಅಲ್ಲಿ ಪಿನ್ ಇರುತ್ತೆ. ಸೊ ಅದು ಇನ್ಪುಟ್ ಅಥವಾ ಇದಕ್ಕೆ ಇನ್ಪುಟ್ ಆಗಿ ಆಕ್ಟ್ ಮಾಡುತ್ತೆ. A0 ಪಿನ್ಗೆ ಅನಲಾಗ್ ಇನ್ಪುಟ್ ಆಗಿ ಈ ಪಿನ್ ಆಕ್ಟ್ ಮಾಡುತ್ತೆ. ಸೊ ಇದು ಪೊಟೆನ್ಶಿಯೋಮೀಟರ್ ಮಿನಿಮಮ್ ಪಾಯಿಂಟ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಪಾಯಿಂಟ್. ಒಂದ್ ಪಿನ್ VCC ಹೋಗಿರುತ್ತೆ, ಇನ್ನೊಂದು ಪಿನ್ ಗ್ರೌಂಡ್ ಆಗಿರುತ್ತೆ. ಸೊ ಇದೇ ತರ ಕನೆಕ್ಷನ್ ಮಾಡಿ ಈ ಪೊಟೆನ್ಶಿಯೋಮೀಟರ್ ರೀಡಿಂಗ್ ಹೇಗ್ ಬರುತ್ತೆ ಅಂತ, ಈಗ ಅನಲಾಗ್ ಪಿನ್ ಕನೆಕ್ಟ್ ಮಾಡ್ತಿದೀವಿ ಅಂತಂದ್ರೆ 1024 ಅನಲಾಗ್ ವೇರಿಯಬಲ್ 10 ಬಿಟ್ ಕಾನ್ಫಿಗರೇಷನ್ ಅವತ್ತು ಹೇಳಿದ್ನಲ್ಲ, 2 ಪವರ್ 10 is equal to 1024 ಅಂತ. 10 ಬಿಟ್ ಅಂತ ಅಂದ್ರೆ 0 to 1025 ವರ್ಗು ವೇರಿ ಆಗುತ್ತೆ. ಅದು ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಅಲ್ಲಿ ಹೇಳಿದೆ, ಮೇ ಬಿ ನೆನ್ಪಿಟ್ಕೊಂಡಿರ್ತೀರ ಅಂತ ಅನ್ಕೋತೀನಿ. ಸೊ ಅನಲಾಗ್ ಪಿನ್ಗೆ 10 to 1024 ವರ್ಗು ವೇರಿ ಆಗುತ್ತೆ. ಸೊ ಇದು ಹೇಗ್ ವರ್ಕ್ ಆಗುತ್ತೆ ಪೊಟೆನ್ಶಿಯೋಮೀಟರ್ ಅಂತ ಇವಾಗ ತಿಳ್ಕೊಳ್ಳೋಣ. ಇದನ್ನೆಲ್ಲ ಡಿಲೀಟ್ ಮಾಡ. ಓಕೆ, ನ್ಯೂ ಪ್ರಾಜೆಕ್ಟ್. ಆರ್ಡಿನೋ ಪ್ಲೇಸ್ ಮಾಡಿ. ಆರ್ಡಿನೋ ಅಂತಂದ್ರೆ ಸೆಕೆಂಡ್ ಕಾಂಪೋನೆಂಟ್ ಮೋಡಲ್ಲಿ ಪಿಕ್ಕಿಗೆ ಹೋಗಿ UNO. ದೆನ್ ಪೊಟೆನ್ಶಿಯೋಮೀಟರ್ದು ಇಲ್ಲಿ ನೇಮ್ ಏನಪ್ಪಾ ಆಯ್ತಂದ್ರೆ ಪಾಟ್ ಎಚ್ ಜಿ ಅಂತಾನೆ ಎಲ್ಲಾ ಕಡೆನೂ ಕಾಮನ್ ಆಗಿ ಕರಿತೀವಿ. ನೀವು ನಾರ್ಮಲ್ ಆಗಿ ಏನಾರ ಪೊಟೆನ್ಶಿಯೋಮೀಟರ್ ಬೈ ಮಾಡ್ಬೇಕು ಅಂತಂದ್ರೆ ಪಾಟ್ ಎಚ್ ಜಿ ಅಂತಾನೆ ಅದ್ರ ನೇಮ್ ಇರುತ್ತೆ. ಸೊ ಪಾಟ್ ಎಚ್ ಜಿ ಈ ತರ ಇರುತ್ತೆ. ಅಲ್ಲಿ 3 ಟರ್ಮಿನಲ್ ಹೇಳ್ದಂಗೆ ಒಂದು VCC, ಒಂದು ಗ್ರೌಂಡ್, ಇನ್ನೊಂದು ಇನ್ಪುಟ್ ಟರ್ಮಿನಲ್ ಆಗಿ ಆಕ್ಟ್ ಮಾಡುತ್ತೆ. ಇಲ್ಲಿ ಇದು ಇನ್ಪುಟ್ ಟರ್ಮಿನಲ್ ಆಯ್ತು ಅಂದ್ರೆ ಎಷ್ಟು ವೇರಿಯಬಲ್ ಆಗ್ಬೇಕು ಅಂತ. ಸೊ ದೆನ್ ನೆಕ್ಸ್ಟ್ ಆರ್ಡಿನೋ UNO ಪ್ಲೇಸ್ ಮಾಡಿ ಪೊಟೆನ್ಶಿಯೋಮೀಟರ್ ರೊಟೇಟ್ ಮಾಡ್ಕೊಳ್ಳಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಇದನ್ನ A0 ಪಿನ್ನಿಗೆ ಕನೆಕ್ಟ್ ಮಾಡುತ್ತೆ. ಒಂದು VCC, ಇನ್ನೊಂದು ಗ್ರೌಂಡ್. ಸೊ VCC ಎಲ್ಲಿ ಸಿಗತ್ತಪ್ಪ ಅಂತ ಟರ್ಮಿನಲ್ ಮೋಡಲ್ಲಿ ಪವರ್ VCC, another one ground. ಸೊ ಗ್ರೌಂಡ್ ಆಯ್ತು. ಈಗ ಇದ್ರ ರೀಡಿಂಗ್ ಎಲ್ಲಿ ನೋಡೋದಪ್ಪ ಅಂತಂದ್ರೆ ಇದ್ರ ಏನೋ ವೇರಿ ಮಾಡ್ತಾ ಇದೀವಿ, 0 to 1024 ಹೇಗ್ ವೇರಿ ಆಗ್ತಿದೆ ಅಂತ ಚೆಕ್ ಮಾಡಕ್ಕೆ ಸೀರಿಯಲ್ ಮಾನಿಟರ್ ನ ಯೂಸ್ ಮಾಡ್ತೀವಿ. ಅಂತಂದ್ರೆ ಡಿಸ್ಪ್ಲೇ ಆಗ್ಬೇಕಲ್ಲ ಈ ರೀಡಿಂಗ್ ಎಷ್ಟು ಬರ್ತಿದೆ ಅಂತ ನಾವು ಚೆಕ್ ಮಾಡಕ್ಕೆ ಇದನ್ನ ಸಿಂಪಲ್ ಆಗಿ ಮಾಡ್ತಾ ಇರೋದು. ಸೊ ರೀಡಿಂಗ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಕ್ಕೆ 1 2 3 4 5 6 7 8 9 10 11 12 13 14th ಒನ್ ಇನ್ಸ್ಟ್ರೂಮೆಂಟ್ ಮೋಡ್ ಅಲ್ಲಿ ವರ್ಚುವಲ್ ಟರ್ಮಿನಲ್ಗೆ ಹೋಗಿ ವರ್ಚುವಲ್ ಟರ್ಮಿನಲ್ ನ ಪ್ಲೇಸ್ ಮಾಡ್ಕೊಳ್ಳಿ. ವರ್ಚುವಲ್ ಟರ್ಮಿನಲ್ ಪ್ಲೇಸ್ ಮಾಡಿ. ಇಲ್ಲಿಂದ ಪಿನ್ ಏನೋ ಇನ್ಸ್ಟ್ರೂಮೆಂಟ್ ಮೋಡ್ ಅಲ್ಲಿ ವರ್ಚುವಲ್ ಟರ್ಮಿನಲ್ ನ ಪ್ಲೇಸ್ ಮಾಡಿ. ವರ್ಚುವಲ್ ಟರ್ಮಿನಲ್ ಹೇಗಂತಂದ್ರೆ ಡಿಸ್ಪ್ಲೇ ಮಾಡುತ್ತೆ ಏನೋ ಪೊಟೆನ್ಶಿಯೋಮೀಟರ್ ರೀಡಿಂಗ್ ಎಷ್ಟು ಬರ್ತಿದೆ, ಜಸ್ಟ್ ಇದರಿಂದ ಇನ್ನೂ ಹೇಗ್ ವರ್ಕ್ ಆಗುತ್ತೆ, ಯಾವ ತರ 10 to 1024 ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳೋದು ಕೇಳ್ತಾ ಇರೋದು. ದೆನ್ ನೆಕ್ಸ್ಟ್ ಟ್ರಾನ್ಸ್ಫರ್ ಪಿನ್ ನ ರೀಡಿಂಗ್ ಪಿನ್ ಅಂತಂದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಿದೆ ಅಂತಂದ್ರೆ ಇಲ್ಲಿ ರೀಡ್ ಆಗ್ಬೇಕು, ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಿದೆ ಅಂತಂದ್ರೆ ಇಲ್ಲಿ ರೀಡ್ ಆಗ್ಬೇಕು. ಸೊ ಇಲ್ಲಿ ಏನು ಕಾಣಿಸ್ತಿದೆ ಅಂತ ಅನ್ಸುತ್ತೆ, RXD ಅಂತ ಅಂದ್ರೆ ದಿಸ್ ಆರ್ಡಿನೋ ಬೋರ್ಡ್ಗೆ ರೀಡ್ ಆಗ್ತಿದೆ ಅಂತ. TXD ಅಂತ ಅಂದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ. RDX ಇಲ್ಲ ಐತೆ ಅಂತಂದ್ರೆ ಇಲ್ಲಿಗೆ ರೀಡ್ ಆಗ್ತಿದೆ. TXD ಅಂತಂದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇಲ್ಲಿಂದ ಟ್ರಾನ್ಸ್ಫರ್ ಆಗಿತ್ತು, ಇಲ್ಲಿ ರೀಡ್ ಆಗ್ಬೇಕು, ಇಲ್ಲಿಂದ ಟ್ರಾನ್ಸ್ಫರ್ ಆಗಿತ್ತು, ಇಲ್ಲಿ ರೀಡ್ ಆಗ್ಬೇಕು. ಸೊ ಇದಕ್ಕೆ ಪ್ರೋಗ್ರಾಮಿಂಗ್ ಪಾರ್ಟ್ ಇವಾಗ ಬರೋಣ. ಇದನ್ನ ಸೀರಿಯಲ್ ಮಾನಿಟರ್ ಅಂತ ಅಂತಾರೆ. ಸೀರಿಯಲ್ ಆಗಿ ಇನ್ಪುಟ್, ಸೀರಿಯಲ್ ಔಟ್ಪುಟ್ ಮತ್ತೆ ಸೀರಿಯಲ್ ಇನ್ಪುಟ್ TX ಪಿನ್
ಇನ್ ಪೊಟೆನ್ಶಿಯೋಮೀಟರ್ ಅನಲಾಗ್ ಪಿನ್ A0 ನ ಯೂಸ್ ಮಾಡಿದೀವಿ. ಇದನ್ನ ನೆನ್ಪಿಟ್ಕೊಳ್ಳಿ, ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ಬೇಕಾಗತ್ತೆ. ಅದನ್ನ ಅದ್ರ ಬೇಸಿಸ್ ಮೇಲೆ ಪ್ರೋಗ್ರಾಮಿಂಗ್ ಮಾಡಬೇಕು. ರಾಯ್ಡ್ ಸೆಟಪ್ ಏನ್ ಮಾಡ್ತೀವಿ ಅಂದ್ರೆ ಸೀರಿಯಲ್ ಬಿಗಿನ್ ಅಂತಂದ್ರೆ ಸೀರಿಯಲ್ ಆಗಿ ಇನ್ಪುಟ್ ಬರ್ತಾ ಇದೆ, ಏನೋ ಆರ್ಡಿನೋಗೆ ಸೀರಿಯಲ್ ಆಗಿ ಇಲ್ಲಿಂದ ಇನ್ಪುಟ್ ಬರ್ತಾ ಇರೋದು ಇಲ್ಲಿ ಟ್ರಾನ್ಸ್ಫರ್ ಆಗಿ ಪ್ರಿಂಟ್ ಆಗ್ಬೇಕು. ಸೀರಿಯಲ್ ಬಿಗಿನ್. ಸೊ ಸೀರಿಯಲ್ ಇನ್ಪುಟ್ ಔಟ್ಪುಟ್ ನ ನಾವು ಫಸ್ಟ್ ಟರ್ನ್ ಆನ್ ಮಾಡ್ಕೋಬೇಕು ಇದ್ರಲ್ಲಿ ಆರ್ಡಿನೋದಲ್ಲಿ. ಸೊ ಸೀರಿಯಲ್ ಬಿಗಿನ್ ಸೀರಿಯಲ್ ಡಾಟ್ ಬಿಗಿನ್ ಇದಕ್ಕೆ ಕೀವರ್ಡ್. ಸೀರಿಯಲ್ ಡಾಟ್ ಬಿಗಿನ್ 9600. ಇದು ಬಾಡ್ ರೇಟ್ ಏನಪ್ಪಾ ಅಂತಂದ್ರೆ ಸೀರಿಯಲ್ ಆಗಿ ಡೇಟಾ ಎಷ್ಟು ಒಂದ್ ಸೆಕೆಂಡಿಗೆ ಔಟ್ ಆಗ್ಬೇಕು ಅನ್ನೋದು ಮೆಷರ್ ಮಾಡೋದಕ್ಕೆ ಬಾಡ್ ರೇಟ್ ಅಂತ ಅಂತೀವಿ. ಸೊ ಬಾಡ್ ರೇಟ್ 9600 ಸ್ಟ್ಯಾಂಡರ್ಡ್ ಬಾಡ್ ರೇಟ್ ಅದು. ಸೊ ಸೀರಿಯಲ್ ಆಗಿ ಅದನ್ನ ಯೂಸ್ ಏನೋ ಡಿಕ್ಲರೇಷನ್ ಸೆಟಪ್ ಅಲ್ಲಿ ಏನು ಸೀರಿಯಲ್ ಇನ್ಪುಟ್ ಔಟ್ಪುಟ್ ನ ನಾವು ಡಿಕ್ಲೇರ್ ಮಾಡಿದೀವಿ. ಇನ್ ವೈಡ್ ಲೂಪ್ ಅಲ್ಲಿ ಏನ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತಂದ್ರೆ ಈ ಏನು ಪೊಟೆನ್ಶಿಯೋಮೀಟರ್ ರೀಡಿಂಗ್ ಎಷ್ಟು ಬರ್ತಿದೆ ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ಬೇಕು. ಈ ವರ್ಚುವಲ್ ಟರ್ಮಿನಲ್ ಅಲ್ಲಿ ಪ್ರಿಂಟ್ ಮಾಡ್ಬೇಕು. ವರ್ಚುವಲ್ ಟರ್ಮಿನಲ್ ಪ್ರಿಂಟ್ ಮಾಡಕ್ಕೆ ಇವಾಗ ಕೋಡ್ ಬರೀತಾ ಇರೋದು. ಒಂದ್ ವ್ಯಾಲ್ಯೂನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಇಂಟ್ ವ್ಯಾಲ್ಯೂ ಅಂತಂದ್ರೆ ಈಗ ಯಾವ್ದೋ ಒಂದು ವ್ಯಾಲ್ಯೂ ಬರ್ತಿದೆ, ಆ ವ್ಯಾಲ್ಯೂಗೆ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಬೇಕಲ್ಲ. ಸೊ ಇಂಟಿಜರ್ ಡೇಟಾ ಟೈಪ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ವೇರಿಯೇಬಲ್ ನೇಮ್ ವ್ಯಾಲ್ಯೂ ಅಂತ, ವ್ಯಾಲ್ಯೂ ಇಸ್ ಈಕ್ವಲ್ ಟು ಅನಲಾಗ್ ರೀಡ್. ಅನಲಾಗ್ ಪಿನ್ ಯೂಸ್ ಮಾಡ್ತಾ ಇರೋದ್ರಿಂದ ಅನಲಾಗ್ ರೀಡ್. ಅಲ್ಲಿ ಪಿನ್ ನಂಬರ್ 7 ಗೆ ಡಿಜಿಟಲ್ ರೀಡ್ ಅಂತ ಕೊಟ್ಟಿದ್ವಲ್ಲ, ಸೇಮ್ ಅದೇ ತರ ಇಲ್ಲಿ ಅನಲಾಗ್ ರೀಡ್. ಅನಲಾಗ್ ಪಿನ್ ಯೂಸ್ ಮಾಡ್ತಾ ಇರೋದ್ರಿಂದ ಅನಲಾಗ್ ರೀಡ್ ಅಂತ ಯೂಸ್ ಮಾಡ್ತಾ ಇದೀವಿ. ಯಾವ ಪಿನ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ A0 ಅನ್ನೋ ಪಿನ್ ಯೂಸ್ ಮಾಡ್ತಾ ಇದೀವಿ. A0 ಅನಲಾಗ್ ರೀಡ್ A0 ಅಂತ ಅಂದ್ರೆ ಅನಲಾಗ್ ರೀಡ್ A0 ಗೆ ಏನ್ ಬಂದಿತ್ತು ಅದು ವ್ಯಾಲ್ಯೂ ವೇರಿಯೇಬಲ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಇಂಟ್ ಅನ್ನೋದು ಡೇಟಾ ಟೈಪ್. ಸೊ 0 to 1024 ಏನ್ ವ್ಯಾಲ್ಯೂ ಬರುತ್ತೆ ಅನಲಾಗ್ ಗ್ರೇಡ್ ಅಲ್ಲಿ A0 ಪಿನ್ ಏನ್ ಬರುತ್ತೋ ಅದು ವ್ಯಾಲ್ಯೂಗೆ ಹೋಗಿ ಕೂರುತ್ತೆ. ಆ ವ್ಯಾಲ್ಯೂ ಯಾವ ಡೇಟಾ ಟೈಪ್ ಅಂದ್ರೆ ಇಂಟಿಜರ್ ಡೇಟಾ ಟೈಪ್. ಸೊ ಅಲ್ಲಿ ಏನ್ ಬಂದಿರುತ್ತೋ ವ್ಯಾಲ್ಯೂನ ಪ್ರಿಂಟ್ ಮಾಡ್ಬೇಕು. ಸೀರಿಯಲ್ ಆಗಿ ಪ್ರಿಂಟ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಅದು ಸೀರಿಯಲ್ ಇನ್ಪುಟ್ ಔಟ್ಪುಟ್ ಪಿನ್ ಆಗಿರೋದ್ರಿಂದ ಸೀರಿಯಲ್ ಆಗಿ ಪ್ರಿಂಟ್ ಮಾಡ್ಬೇಕು. ಸೀರಿಯಲ್ ಪ್ರಿಂಟ್ ಸೀರಿಯಲ್ ಆಗಿ ಪ್ರಿಂಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು ನೆಕ್ಸ್ಟ್ ಸೀರಿಯಲ್ ಪ್ರಿಂಟ್ ಕೊಡ್ತಾ ಇದೀವಿ ಅಂತ ಅಂದ್ರೆ ನಾವ್ ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಏನ್ ಹಾಕ್ತಿವೋ ಅದ್ರೊಳಗೆ ನಮ್ಗೆ ಇಷ್ಟ ಬಂದಿದ್ನ ಬರಿಬಹುದು. ಇದನ್ನಾರ ಬರಿಬಹುದು. ಇದು ವರ್ಚುವಲ್ ಟರ್ಮಿನಲ್ ಪ್ರಿಂಟ್ ಆಗುತ್ತೆ. ಸೊ ನಾವ್ ಅದ್ರ ಪೊಟೆನ್ಶಿಯೋಮೀಟರ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇರೋದ್ರಿಂದ ಸೊ ಪೊಟೆನ್ಶಿಯೋಮೀಟರ್ ವ್ಯಾಲ್ಯೂ ಈಸ್ so double inverted comma close. okay, then next ಇದನ್ನ ಏನು ನಾವು ಪೊಟೆನ್ಶಿಯೋಮೀಟರ್ ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದೀವಿ ಅಂತ ಇಂಡಿಕೇಟ್ ಮಾಡಕ್ಕೆ ಸೊ ಪೊಟೆನ್ಶಿಯೋಮೀಟರ್ ವ್ಯಾಲ್ಯೂ ಈಸ್ ಅಂತ ಇಂಡಿಕೇಟ್ ಮಾಡೋದು. ಈಗ ವ್ಯಾಲ್ಯೂ ಪ್ರಿಂಟ್ ಆಗ್ಬೇಕಲ್ಲ, ಈ ಏನು ಈ ವೇರಿಯೇಬಲ್ ಅಲ್ಲಿ ಏನ್ ಕುಂತಿದ್ಯೋ ಅದನ್ನ ನಾವು ಪ್ರಿಂಟ್ ಮಾಡ್ಬೇಕು. ಸೊ ಸೀರಿಯಲ್ ಪ್ರಿಂಟ್ ಅಗೈನ್ ಸೀರಿಯಲ್ ಪ್ರಿಂಟ್ ನ ಯೂಸ್ ಮಾಡಿ ಸೀರಿಯಲ್ ಡಾಟ್ ಪ್ರಿಂಟ್. ಇಲ್ಲಿ ನಾವು ಡಬಲ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡ್ತಾ ಇದ್ದೇವೆ. ಸೊ ನಾವ್ ಇಲ್ಲಿ ವೇರಿಯೇಬಲ್ ನ ಯೂಸ್ ಮಾಡ್ತಾ ಇರೋದ್ರಿಂದ ಡಬಲ್ ಇನ್ವರ್ಟೆಡ್ ಕಾಮ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಗೆ ಇಷ್ಟ ಬಂದಿತ್ತ ಬರ್ಕೋಬಹುದು. ದೆನ್ ಅದನ್ನ ತೋರಿಸ್ತೀನಿ ಇಷ್ಟ ಬಂದಿತ್ತು ಯಾಕೆ ಬರಿಬಹುದು ಅಂತ ಹೇಳ್ತಾ ಇದೀನಿ ಅಂತ. ನಾ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಏನ್ ಬರೋದ್ರು ಅಲ್ಲಿ ಪ್ರಿಂಟ್ ಆಗ್ತಾ ಇರುತ್ತೆ. ಸೊ ವೇರಿಯೇಬಲ್ ನ ಪ್ರಿಂಟ್ ಮಾಡ್ತಾ ಇರೋದ್ರಿಂದ ಸೀರಿಯಲ್ ಪ್ರಿಂಟ್ ಡಾಟ್ ವ್ಯಾಲ್ಯೂ ಎಷ್ಟು ಬಂದಿರುತ್ತೋ ಅದನ್ನ ಅಲ್ಲಿ ಪ್ರಿಂಟ್ ಮಾಡುತ್ತೆ. ಸೊ ಡಿಲೇ ಕೊಡೋಣ. ಡಿಲೇ 1 second delay
Okay, code is done. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇಲ್ಲಿ, SRIL ಅಂತ ಐತೆ, ಸೊ ಅದು ಎರರ್ ಇಂಡಿಕೇಟ್ ಮಾಡ್ತಾ ಇದೆ. Serial was not declared exit status 1. ಓಕೆ, ಸೀರಿಯಲ್ ಇದು ಅವಾಗಲೇ ಫಸ್ಟ್ ಹೇಳ್ದಂಗೆ ಇದು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್, ಎಸ್ ಕ್ಯಾಪಿಟಲ್ ಆಗ್ಬೇಕು. ಇಲ್ಲೂ ಅಷ್ಟೇನೆ ಕಲರ್ ಚೇಂಜ್ ಆಗಿಲ್ಲ, ಅದನ್ನ ಐಡೆಂಟಿಫೈ ಮಾಡ್ಬೇಕಾಗಿಲ್ಲ. ಸೀರಿಯಲ್ ಡಾಟ್ ಪ್ರಿಂಟ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸ್ಮಾಲ್ ಲೆಟರ್ ಯೂಸ್ ಮಾಡಿರೋದೇ ಎರರ್ ಬರ್ತಾ ಇದೆ. ಸೊ ಕಂಪೈಲೇಷನ್ ಆಯ್ತು. ದೆನ್ ನೆಕ್ಸ್ಟ್ ಫೈಲ್ ಲಿಂಕ್ ನ ಸರ್ಚ್ ಮಾಡಿ. Rotate, double click and paste it here. Okay, then run. ಸೊ 1024 ಅದರಲ್ಲಿ ಅರ್ಧ ಮಾಡ್ತು ಅಂತಂದ್ರೆ 512 ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಸೆಂಟರ್ ಅಲ್ಲಿ ಇದೆ. 50% ಅಲ್ಲಿ ಇದೆ ಅಂತಂದ್ರೆ 50% ಆಫ್ ದ ವ್ಯಾಲ್ಯೂ ಇಸ್ 512. ಸೊ ಇದನ್ನ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು, ವೇರಿ ಮಾಡ್ತಾ ಹೋಗೋಣ. ಡಿಕ್ರೀಸ್ ಆಗ್ತಾ ಇದೆ. ಉಲ್ಟಾಕ್ ಕೊಡ್ಸಿದೀವಿ ಪೊಟೆನ್ಶಿಯೋಮೀಟರ್. ಒಂದು ನಿಮಿಷ. ಕರೆಕ್ಟ್ ಆಗಿದೆ. Wait, virtual terminal ಹೋಗಿತ್ತು. ನಾನು ವರ್ಚುವಲ್ ಟರ್ಮಿನಲ್ ಪ್ಲೇಸ್ ಮಾಡೋಣ. ಯಾಕೆ ಆಗ್ತಿದೆ ಇದು? ಒಂದು ನಿಮಿಷ.
10 minutes. ರೆಕಾರ್ಡಿಂಗ್ ಆನ್ ಆಯ್ತಾ? ಹ್ಞೂ ಆನ್ ಆಯ್ತು. ಮೋಟಾರ್ಸ್ ಮತ್ತೆ ಮೋಟಾರ್ ಡ್ರೈವರ್, ಈಗ ಯಾವ್ದಾದ್ರು ಒಂದು ಕಾರ್ನ ಡಿಸೈನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ವೀಲ್ಸ್ ರನ್ ಆಗಕ್ಕೆ ಮೋಟಾರ್ನ ಕನೆಕ್ಟ್ ಮಾಡ್ಬೇಕು. ಯಾವ್ಯಾವ ತರ ಮೋಟಾರ್ಸ್ ಇದೆ, ಈಗ ಜೆಟ್ಟು, ಡ್ರೋನ್ ಏನಾರ ಬಿಲ್ಡ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ವಾಡ್ ಕ್ಯಾಪ್ಟರ್, ಈ ತರ ಡ್ರೋನ್ ಬಿಲ್ಡ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲೆಲ್ಲ ಮೋಟಾರ್ನ ಆಡ್ ಮಾಡಿರ್ತಾರೆ. ಈ ಕಾರ್ ಬಿಲ್ಡ್ ಮಾಡಿದಾಗ ಒಂದ್ ಮೋಟಾರ್ ಟೈಪು, ಮತ್ತೆ ಈ ಡ್ರೋನ್ ಬಿಲ್ಡ್ ಮಾಡಿದಾಗ ಬೇರೆ ಬೇರೆ ತರ ಮೋಟಾರ್ಸ್ ನ ಯೂಸ್ ಮಾಡ್ತೀವಿ. ಸೊ ಮೋಟಾರ್ಸ್ ಅಲ್ಲಿ ಬೇಸಿಕ್ಲಿ 4 ತರ ಇದೆ. ಒಂದು ಸಿಂಪಲ್ DC ಮೋಟಾರು, ಸೆಕೆಂಡ್ ಬಂತು ಸರ್ವೋ ಮೋಟಾರ್ಸ್, ಓಕೆ, ಸರ್ವೋ ಮೋಟಾರ್ಸ್, ಮತ್ತೆ ಇನ್ನೊಂದು ಸ್ಟೆಪ್ಪರ್ ಮೋಟಾರ್. ಸ್ಟೆಪ್ಪರ್ ಮೋಟಾರ್ ಬಗ್ಗೆ ಕೇಳಿರ್ತೀರಾ. ಸ್ಟೆಪ್ಪರ್ ಮೋಟಾರು. 4ನೇದು ಥ್ರಸ್ಟ್ ಮೋಟಾರ್ಸ್. ಥ್ರಸ್ಟ್ ಮೋಟಾರ್ಸ್ ಈ DC ಮೋಟಾರ್ಸ್ ನಾರ್ಮಲ್ ಟಾಯ್ ಕಾರ್ ಎಲ್ಲ ನೋಡಿದಿರ, 2 ಪಿನ್ ಮೋಟಾರ್ ಇದೆ ಅಂತಂದ್ರೆ ಒಂದು 2 ಪಿನ್ ಇರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಈ DC ಮೋಟರ್ ಬಗ್ಗೆ ಎಲ್ಲರೂ ಫೇಮಿಲಿ ಇರುತ್ತೆ. ಈ ಸರ್ವೋ ಮೋಟಾರ್ಸ್ ಅಂತ ಏನಪ್ಪಾ ಅಂತಂದ್ರೆ 170 ಡಿಗ್ರಿ ಆಂಗಲ್ ಮಾತ್ರ ರೊಟೇಟ್ ಆಗುತ್ತೆ. 170 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗ್ತಿದೆ ಅಂತಾರೆ. ಈಗ ಒಂದು ಮೋಟ್ರು ಫುಲ್ ಹಿಂಗ್ ಕಂಪ್ಲೀಟ್ ಮಾಡ್ತು ಅಂದ್ರೆ 360 ಅರ್ಧ ರೊಟೇಟ್ ಆಗಿ ಮತ್ತೆ ಅದೇ ಡೈರೆಕ್ಷನ್ ಅಲ್ಲಿ ವಾಪಸ್ ರೊಟೇಟ್ ಆಗ್ತದೆ. 170 ಡಿಗ್ರಿ ರೊಟೇಷನ್ ಅಲ್ಲಿ ಈ ಸರ್ವೋ ಮೋಟಾರ್ಸ್ ರನ್ ಆಗುತ್ತೆ. ಈ ಸರ್ವೋ ಮೋಟಾರ್ಸ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಈ ರೋಬೋಟಿಕ್ ಆರ್ಮ್ಸ್ ಬರೀ ಒಂದ್ ಪರ್ಟಿಕ್ಯುಲರ್ 180 ಡಿಗ್ರಿ. ಒಂದು ಹ್ಯೂಮನ್ ಇದು ಹ್ಯಾಂಡ್ ಅಂತ ಅಂದ್ರೆ ಸೊ ಫುಲ್ ಹಿಂದೆ ಮತ್ತೆ ಮುಂದೆ ಮೂವ್ ಮಾಡ್ಬೇಕು ಅಂತಂದ್ರೆ, ಒಂದ್ ನಿಮಿಷ ಎರೇಸ್ ಮಾಡ್ಬಿಡ್ತೀನಿ. ಈಗ ಒಂದು ರೋಬೋಟ್ ನ ಬಿಲ್ಡ್ ಮಾಡಿದೀವಿ ಅಂತಂದ್ರೆ, ಇದು ಹ್ಯೂಮನ್ ರೋಬೋಟ್ ನ ಬಿಲ್ಡ್ ಮಾಡಿದೀವಿ ಅಂದ್ರೆ ಹ್ಯೂಮನ್ ಹ್ಯಾಂಡ್ ಸರ್ವೋ ಮೋಟಾರ್ಸ್ ಅಂತ ಅಂದ್ರೆ ಒಂದು ಹ್ಯಾಂಡ್ ಹಿಂದೆ ಮೂವ್ ಆಗ್ಬೇಕು, ಒಂದು ಮುಂದೆ ಮೂವ್ ಆಗ್ಬೇಕು. ಈ ಹಿಂದೆ ಮುಂದೆ ಮೂವ್ ಆಗಕ್ಕೆ 180 ಡಿಗ್ರಿ ಆಂಗಲ್ ಇರುತ್ತೆ. ಈ 180 ಡಿಗ್ರಿ ಆಂಗಲ್ ಅಲ್ಲಿ ಅದು 170 ಡಿಗ್ರಿನ ರೀಚ್ ಮಾಡುತ್ತೆ. ಸೊ ಸರ್ವೋ ಮೋಟಾರ್ಸ್ ನ ಮೇಜರ್ ಆಗಿ ಎಲ್ಲಿ ಯೂಸ್ ಅದನ್ನೇ. ಆಮೇಲೆ ಇದಕ್ಕೆ ಗೇರ್ ಇರುತ್ತೆ. ಗೇರ್ ಇಡ್ವನ್ಸ್ ಅಂತಂದ್ರೆ ಇಷ್ಟು ಆಂಗಲ್ ರೊಟೇಟ್ ಮಾಡ್ಬೇಕು. ಈಗ ಮುಂದಕ್ಕೆ ಮೂವ್ ಆಯ್ತು ಅಂದ್ರೆ ವಾಪಸ್ ಹಿಂದೆ ಡೈರೆಕ್ಷನ್ ಮೂವ್ ಮಾಡ್ಬೇಕಂದ್ರೆ ಗೇರ್ಡ್ ಮೋಟಾರ್ಸ್ ನ ಯೂಸ್ ಮಾಡ್ತೀವಿ. ಸೊ ಈ ಮೋಟಾರ್ಸ್ ಬಗ್ಗೆ ಡಿಸ್ಕಸ್ ಮಾಡಲ್ಲ, ಫುಲ್ ಕಂಪ್ಲೀಟ್ ರೋಬೋಟಿಕ್ಸ್ ಬಗ್ಗೆ ಆಗುತ್ತೆ. ನಾವು ಯೂಸ್ ಮಾಡೋದು ಸ್ಟೆಪ್ಪರ್ ಮೋಟಾರ್ ಸ್ಟೆಪ್ ಮತ್ತೆ ಲಾಕ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಈ ಸ್ಟೆಪ್ಪರ್ ಮೋಟಾರ್ಸ್. ಏನಂತಪ್ಪ ಅಂತಂದ್ರೆ ಫುಲ್ ಈ ಮೋಟರ್ ಫುಲ್ 360 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗುತ್ತೆ ಅಂತಂದ್ರೆ ಫುಲ್ ಈ ಮೋಟರ್ ಇದು ಅಂತ ಅಂದ್ರೆ ಇಲ್ಲೊಂದು ಪಿನ್ ಇರುತ್ತೆ. ಈ ಪಿನ್ ಫುಲ್ 360 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗುತ್ತೆ. ಸೊ ಇದು ಸ್ಟೆಪ್ ಅಂಡ್ ಲಾಕ್ ಸಿಸ್ಟಮ್. ಅಂದ್ರೆ ಒಂದ್ ಸ್ಟೆಪ್ ಆಯ್ತು ಅಂತಂದ್ರೆ ಫುಲ್ ಕಂಪ್ಲೀಟ್ 200 ಸ್ಟೆಪ್ಸ್ ಏನೋ ಈ 360 ಡಿಗ್ರಿನ ಕವರ್ ಮಾಡಕ್ಕೆ 200 ಸ್ಟೆಪ್ ಇರುತ್ತೆ. 200 ಸ್ಟೆಪ್ ಅಂತ ಅಂದ್ರೆ ಈ 360 ಡಿಗ್ರಿ ಅಂತ ಕಂಪ್ಲೀಟ್ ಆಗ್ತಾ ತಗೊಂಡ್ರೆ 200 ಪಾರ್ಟ ಕಂಪ್ಲೀಟ್ ಮಾಡಿ ಒಂದ್ ಸ್ಟೆಪ್ಗೆ 1.8 ಡಿಗ್ರಿ ಅಷ್ಟು ರೊಟೇಟ್ ಆಗುತ್ತೆ ಈ ಸ್ಟೆಪ್ಪರ್ ಮೋಟಾರ್ಸ್. ಗೊತ್ತಾಯ್ತಾ? ಈ 360 ಡಿಗ್ರಿನ 200 ಸ್ಟೆಪ್ಸ್ ಅಲ್ಲಿ ಕಂಪ್ಲೀಟ್ ಮಾಡುತ್ತೆ. ಒಂದ್ ಸ್ಟೆಪ್ ಹಿಂಗ್ ಒಂಚೂರು ರೊಟೇಟ್ ಆಯ್ತು ಅಂತಂದ್ರೆ 1.8 ಡಿಗ್ರಿ ರೊಟೇಟ್ ಆಗುತ್ತೆ. ಇನ್ ನೆಕ್ಸ್ಟ್ ಟೈಮ್ ರೊಟೇಟ್ ಆಯ್ತು ಅಂದ್ರೆ 1.6 ಅಷ್ಟು ನೆಕ್ಸ್ಟ್ ರೊಟೇಷನ್. ಅದೇ ತರ 200 ಕಂಪ್ಲೀಟ್ ಮಾಡುವಷ್ಟೊತ್ತಿಗೆ 360 ಡಿಗ್ರಿ ಅಂತ ಅಂದ್ರೆ ಫುಲ್ ಒನ್ ಕಂಪ್ಲೀಟ್ ರೊಟೇಷನ್ ನ ಕಂಪ್ಲೀಟ್ ಮಾಡಿರುತ್ತೆ ಈ ಸ್ಟೆಪ್ಪರ್ ಮೋಟಾರ್ಸ್. ಸೊ ಈ ಸ್ಟೆಪ್ಪರ್ ಮೋಟಾರ್ಸ್ ನಾವ್ ಈ ಏನೋ ಲೈನ್ ಫಾಲೋವರ್ಗೆ ಯೂಸ್ ಮಾಡ್ತೀವಿ. ಸೊ ಇದು ಬ್ರಷ್ಲೆಸ್ ಮೋಟಾರ್ ಆಗಿರುತ್ತೆ. ಈ DC ಮೋಟಾರ್ಸ್ ಅಲ್ಲಿ ಬ್ರಷ್ ಇರುತ್ತೆ, ಕಾರ್ಬನ್ ಬ್ರಷಸ್. ಇದು ಬ್ರಷ್ಲೆಸ್ ಮೋಟಾರ್ಸ್ ಆಗಿರುತ್ತೆ. ಇನ್ನ 4ನೇದು ಹೇಳಿದಂಗೆ ಯಾವುದು ಥ್ರಸ್ಟ್ ಮೋಟಾರ್ಸ್. ಥ್ರಸ್ಟ್ ಅಂತ ಅಂದ್ರೇನೆ ಗೊತ್ತಾಗುತ್ತೆ. ಸೊ ಅದೇನೋ ಈ ಡ್ರೋನ್ ಪ್ರತಾಪ್ದು ತುಂಬಾ ಇದಾದ ಕೇಳಿರ್ತೀರ ಅನ್ಸುತ್ತೆ. ಥ್ರಸ್ಟ್ ಅಂತ ಅಂದ್ರೆ ಏನೋ ಅಪೋಸಿಷನ್ ಬಿಲ್ಡ್ ಮಾಡಿ, ಏರ್ ಅಪೋಸಿಷನ್ ಬಿಲ್ಡ್ ಮಾಡಿ ಅದು ಅಪ್ವರ್ಡ್ಸ್ ಮೂವ್ ಮಾಡೋದಕ್ಕೆ ಥ್ರಸ್ಟ್ ಅಂತ ಅಂತೀವಿ. ಇದು ಮಾಮೂಲಿ ಜೆಟ್ ಇಂಜಿನ್ಸ್ ಸೈಡ್ ಅಲ್ಲಿ ಇರ್ತಾವಲ್ಲ, ಅದ್ರಲ್ಲಿ ಥ್ರಸ್ಟ್ ಮೋಟಾರ್ಸ್ ನ ಯೂಸ್ ಮಾಡ್ತೀವಿ. ಮತ್ತೆ ಮಿನಿ ಚಾಪರ್ಸ್ ಮತ್ತೆ ಕ್ವಾಡ್ ಕ್ಯಾಪ್ಟರ್ಸ್, ಡ್ರೋನ್ಸ್,
ಡ್ರೋನ್ಸ್ ಅಲ್ಲಿ ಈ ಥ್ರಸ್ಟ್ ಮೋಟಾರ್ಸ್ ನ ಯೂಸ್ ಮಾಡ್ತೀವಿ. ಸೊ ಈ ಥ್ರಸ್ಟ್ ಮೋಟಾರ್ಸ್ ಯೂಸ್ ಮಾಡೋದು ನಾವು ಮೇನ್ಲಿ ಆಗಿ ಯೂಸ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಸ್ಟೆಪ್ಪರ್ ಮೋಟಾರ್. ಸ್ಟೆಪ್ಪರ್ ಮೋಟಾರ್ನ ಇದ್ರಲ್ಲಿ ಯೂಸ್ ಮಾಡ್ತೀವಿ. ಈ ಸ್ಟೆಪ್ಪರ್ ಮೋಟಾರ್ನ ಯೂಸ್ ಮಾಡಕ್ಕೆ ನಾವು ಮೋಟಾರ್ ಡ್ರೈವರ್ಸ್ ನ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ 0 to ಎಷ್ಟು PWM ಪಿನ್ 255 PWM ಪಿನ್ ನ ಯೂಸ್ ಮಾಡೋದ್ರಿಂದ 0 to 255 0 to 255 ನ ಮೋಟಾರ್ ಕೊಟ್ರೆ ಮೋಟಾರು ಅಂಡರ್ಸ್ಟ್ಯಾಂಡ್ ಈ ಸ್ಟೆಪ್ಪರ್ ಮೋಟಾರು ಅರ್ಥ ಮಾಡ್ಕೊಳ್ಳಲ್ಲ. ಯಾವ್ದು ಈ ಸ್ಟೆಪ್ಪರ್ ಮೋಟಾರ್ಗೆ ಇಷ್ಟ ವ್ಯಾಲ್ಯೂ ಬರ್ತದೆ ಅಂತ ಗೊತ್ತಾಗಲ್ಲ. ಇಂಟರ್ಮೀಡಿಯೇಟ್ ಆಗಿ ಮೋಟಾರ್ ಡ್ರೈವರ್ಸ್ ನ ಯೂಸ್ ಮಾಡ್ತೀವಿ. ಮೋಟಾರ್ ಡ್ರೈವರ್ಸ್ ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅದ್ರ ಪರ್ಟಿಕ್ಯುಲರ್ ಸ್ಪೀಡ್ ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಬೇಸಿಕಲಿ ಮೋಟಾರ್ ಡ್ರೈವರ್ಸ್ ಒಳಗೆ ಏನಿರುತ್ತೆ, ಮೋಟಾರ್ ಡ್ರೈವರ್ಸ್ ಒಳಗೆ ಏನಿರುತ್ತೆ ಅಂದ್ರೆ ಆಪರೇಷನಲ್ ಆಂಪ್ಲಿಫೈಯರ್ಸ್, ಒಪ್ಯಾಂಪ್ ಇರುತ್ತೆ. ಒಪ್ಯಾಂಪ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಮೇನ್ಲಿ ಆಗಿ ಗೊತ್ತಿರುತ್ತೆ ಏನೋ ಇನ್ಪುಟ್ ಸಿಗ್ನಲ್ ನ ಆಂಪ್ಲಿಫೈ ಮಾಡಿ ಪರ್ಟಿಕ್ಯುಲರ್ ಆಗಿ ಔಟ್ಪುಟ್ ನ ಕೊಡುತ್ತೆ. ಸೊ ಆಂಪ್ಲಿಫಿಕೇಶನ್ ಪರ್ಪಸ್ ಗೆ ಇದನ್ನ ಯೂಸ್ ಮಾಡ್ತೀವಿ. ಸೊ 0 to 255 ಬರ್ತಿದೆ ಅಂತಂದ್ರೆ 255 ಫುಲ್ ಐ ಆಗುತ್ತೆ. ಮೋಟಾರ್ ಮ್ಯಾಕ್ಸಿಮಮ್ ಸ್ಪೀಡ್ ರನ್ ಆಗುತ್ತೆ. ಇಂಟರ್ಮೀಡಿಯೇಟ್ ಸ್ಪೀಡ್ ರನ್ ಮಾಡಕ್ಕೆ ಸೊ ಮೋಟಾರ್ ಡ್ರೈವರ್ ನ ಯೂಸ್ ಮಾಡ್ತೀವಿ. ಮೋಟಾರ್ ಡ್ರೈವರ್ ಏನ್ ಕಂಪೋಸ್ ಆಗಿರುತ್ತಪ್ಪ ಅಂದ್ರೆ ಮೋಟಾರ್ ಡ್ರೈವರ್ ಒಳಗೆ ಏನ್ ಇರುತ್ತಪ್ಪ ಅಂತಂದ್ರೆ ಆಪರೇಷನಲ್ ಆಂಪ್ಲಿಫೈಯರ್ ಇರುತ್ತೆ. ಮೋಟಾರ್ ಡ್ರೈವರ್ ಯೂಸ್ ಮಾಡೋದು ಮಾಮೂಲಿ ಆರ್ಡಿನೋ ಕಿಟ್ ಅಲ್ಲಿ ನಾವು ಯೂಸ್ ಮಾಡೋದು. ಮತ್ತೆ ನೀವು ಜನರಲ್ ಆಗಿ ಹಾರ್ಡ್ವೇರ್ ಕಾಂಪೋನೆಂಟ್ ನ ಏನಾದ್ರು ಇದ್ ಮಾಡ್ತು ಅಂತಂದ್ರೆ L293D ಈ ಮೋಟಾರ್ ಡ್ರೈವರ್ ನೇಮು L293D ಅಂತ ಅದ್ರ ಸ್ಪೆಸಿಫಿಕೇಶನ್ ನೇಮ್ ಕೊಟ್ಟಿರೋದು L293D ಅಂತ. ಸೊ PWM ಪಿನ್ ಯೂಸ್ ಮಾಡ್ತೀವಿ. ಇದ್ರಲ್ಲಿ ಏನಾದ್ರು ಡೌಟ್ ಇದೆ ಈ ಟೈಪ್ಸ್ ಆಫ್ ಮೋಟಾರ್ಸ್ ಅಲ್ಲಿ? ಟೈಪ್ಸ್ ಆಫ್ ಮೋಟಾರ್ಸ್ ಅಪ್ಲಿಕೇಶನ್ ನೋ ಡೌಟ್. ನೆಕ್ಸ್ಟ್ ಏನು ಮಾಮೂಲಿ ಆರ್ಡಿನೋ ಬೋರ್ಡ್ ಪ್ಲೇಸ್ ಮಾಡಿ UNO ದೆನ್ ಮೋಟಾರ್ ಡ್ರೈವರ್ ಸೇಮ್ ಅದೇ ಪ್ಲೇಸ್ ಸಿಗುತ್ತೆ. L293 ಇದೆ ಮೋಟಾರ್ ಡ್ರೈವರ್ ಪ್ರಿವ್ಯೂ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಡಿನೋ ಉನೋ ಪ್ಲೇಸ್ ದೆನ್ ನೆಕ್ಸ್ಟ್ L293D. ಒಂದು ಮೋಟಾರ್ ಡ್ರೈವರ್ ಅಲ್ಲಿ 2 ಮೋಟಾರ್ಸ್ ನ ಕನೆಕ್ಟ್ ಮಾಡಬಹುದು. ಒಂದು ಏನೋ ಇಲ್ಲಿ 2 ಮಾಮೂಲಿ ಸ್ಟೆಪ್ಪರ್ ಮೋಟಾರ್ಗೂ 2 ಇನ್ಪುಟ್ ಪೇರ್ ಅಂತ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. 2 ಇನ್ಪುಟ್. ಇಲ್ಲಿ ಇನ್ಪುಟ್ ಅಂತ ಅಂದ್ರೆ ಮೋಟಾರ್ ಡ್ರೈವರ್ಗೆ ಇನ್ಪುಟ್ ಏನೋ ಒಂದ್ ಪಿನ್ನು, ಒಂದು ಕೈ ಅಂತ ಅಂದ್ರೆ ಪಾಸಿಟಿವ್, ಲೋ ಅಂತ ಅಂದ್ರೆ ನೆಗೆಟಿವ್. ಸೊ 2 ಪಿನ್ ನ ಯೂಸ್ ಮಾಡಿ ಒಂದು ಕೈ ಕೊಡ್ತಿದೀವಿ ಅಂತಂದ್ರೆ ಇಲ್ಲಿ ಪಾಸಿಟಿವ್ ಆಗುತ್ತೆ, ಒಂದು ನೆಗೆಟಿವ್ ಆಗುತ್ತೆ. ಎನೇಬಲ್ ಪಿನ್ ನ ಯಾಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ ಸ್ಪೀಡ್ ಕಂಟ್ರೋಲ್ ಮಾಡ್ಬೇಕಲ್ಲ. ಈ PWM ಪಿನ್ ನಲ್ಲಿ ಅನಲಾಗ್ ರೈಟ್ ಅಂತ ಯೂಸ್ ಮಾಡಿ ಎನೇಬಲ್ ಪಿನ್ ಗೆ ಕನೆಕ್ಟ್ ಮಾಡಿರ್ತೀವಿ. ಎನೇಬಲ್ ಪಿನ್ ಕನೆಕ್ಟ್ ಮಾಡಿದ್ದು ಪರ್ಟಿಕ್ಯುಲರ್ ಸ್ಪೀಡ್ ಆಗಿ 0 to ನಿಮಿಷ ಅಲ್ಲಿ PWM ಪಿನ್ ಕನೆಕ್ಟ್ ಮಾಡಿರ್ತೀವಲ್ಲ, PWM ಪಿನ್ 0 to 255 ಔಟ್ಪುಟ್ ಕೊಡುತ್ತೆ. ಇದು ಅನಲಾಗ್ ಆಗಿರೋದ್ರಿಂದ 0 to 255 ಅನಲಾಗ್ ರೈಟ್ ಅಂತ ಯೂಸ್ ಮಾಡಿ ಏನೋ ಮೋಟಾರ್ ಡ್ರೈವರ್ ಕೊಡ್ತೀವಿ. ಮೋಟಾರ್ ಡ್ರೈವರ್ ಎನೇಬಲ್ ಪಿನ್ ಗೆ ಕೊಡ್ತೀವಿ. ಈ ಎನೇಬಲ್ ಪಿನ್ 0 to 255 ವ್ಯಾಲ್ಯೂನ ರೀಡ್ ಮಾಡಿ ಪರ್ಟಿಕ್ಯುಲರ್ ಸ್ಪೀಡ್ ಮೋಟಾರ್ ಎಷ್ಟು ರೊಟೇಟ್ ಆಗಬೇಕು, ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಮೋಟಾರ್ ರೊಟೇಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು 0 to 255 ಯಾವ ರೇಂಜಲ್ಸ್ ಯಾವ ಸ್ಪೀಡ್ ಅಲ್ಲಿ ಮೋಟಾರ್ ರೊಟೇಟ್ ಮಾಡ್ಬೇಕು ಅಂತ ನಾವು ಸ್ಪೀಡ್ ಡಿಸೈಡ್ ಮಾಡ್ಬಿಟ್ಟು ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ಇದನ್ನ ಎಡಿಟ್ ಮಾಡ್ಕೋಬಹುದು. ಸೊ 2 ಪಿನ್ ಅಂತ ಅಂದ್ರೆ ಒಂದು ಮೋಟಾರ್ ಡ್ರೈವರ್ ಅಲ್ಲಿ 2 ಪಾರ್ಟ್ ಇರುತ್ತೆ. 2 ಪಾರ್ಟ್ ಅಲ್ಲಿ 2 ಮೋಟಾರ್ಸ್ ನ ಯೂಸ್ ಮಾಡಬಹುದು. ಒಂದು 2 ಇನ್ಪುಟ್ ಪಿನ್, ಒಂದು ಎನೇಬಲ್ ಪಿನ್, ಇನ್ನೆರಡು ಔಟ್ಪುಟ್ ಪಿನ್ಸ್. ಸೊ ಪಿನ್ ನಂಬರ್ 13 ಇಂದ ಇನ್ಪುಟ್ 1 ಗೆ, ಪಿನ್ ನಂಬರ್ 12 ಇಂದ ಇನ್ಪುಟ್ 2 ಗೆ. ಇಲ್ಲಿ ನೋಡಿ PWM ಪಿನ್ ಅಂತಾರೆ. ಮುಂಚೆನೆ ಈ ತರ ಸಿಂಬಲ್ ಇರುತ್ತೆ, ಐಡೆಂಟಿಫೈ ಮಾಡುವಂತ ಅಂತ ಹೇಳಿದ್ರೆ. ಈ ಪಿನ್ ನ ಕನೆಕ್ಟ್ ಮಾಡಿ ಏನಾದ್ರು ಎನೇಬಲ್ ಕನೆಕ್ಟ್ ಮಾಡ್ತು ಅಂತಂದ್ರೆ ನೀವು ಸ್ಪೀಡ್ ಸೆಟ್ ಮಾಡಕ್ಕಾಗಲ್ಲ. ಸೊ ಪಿನ್ ನಂಬರ್ 11 to ಎನೇಬಲ್.
ಸೊ ಮೋಟಾರ್ ಡ್ರೈವರಿಗೆ ಕನೆಕ್ಟ್ ಮಾಡಿದ್ವಿ. ಇವಾಗ ಮೋಟಾರ್ನ ಅಟ್ಯಾಚ್ ಮಾಡಬೇಕು. ಸೊ ಕಾಂಪೋನೆಂಟ್ ಮೋಡಲ್ಲಿ ಪಿಕ್ಕಿಗೆ ಹೋಗಿ ದೆನ್ ನೆಕ್ಸ್ಟ್ ಮೋಟಾರ್ ಅಂತ ಸರ್ಚ್ ಮಾಡಿ ಸಿಂಪಲ್ ಡಿ ಸಿ ಮೋಟಾರ್ನ ಸೆಲೆಕ್ಟ್ ಮಾಡಿಕೊಂಡು ದೆನ್ ನೆಕ್ಸ್ಟ್ ಆ ಮೋಟಾರ್ನ ಇಲ್ಲಿ ಪ್ಲೇಸ್ ಮಾಡಿ. ಸೊ ಮೋಟಾರ್ ಟರ್ಮಿನಲ್ ಸಿಂಪಲ್ ಡಿ ಸಿ ಮೋಟಾರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಸ್ಟೆಪ್ಪರ್ ಮೋಟಾರ್ ಅಂತ ಹೇಳಿದೆ, ಸಾರಿ. ಓಕೆ, ಇದ್ರದ್ದು ಇನ್ 1 minute ಇದೆ ಟೈಮು. ಪ್ರೋಗ್ರಾಮಿಂಗ್ ಪಾರ್ಟ್ ಇವತ್ತೇ ಮಾಡ್ಲಾ ನಾಳೆ ಮಾಡ್ಲಾ? ಆಲ್ರೆಡಿ 5 ಮೇಲೆ ಆಗಿದೆ. ಪ್ರೋಗ್ರಾಮಿಂಗ್ ಪಾರ್ಟ್ ಒಂದು ಹೇಳ್ಬಿಡ್ತೀನಿ. ನೆಕ್ಸ್ಟ್ ಇದೇ ಲಿಂಕಿಗೆ ಜಾಯಿನ್ ಆಗಿ, ಎಂಡ್ ಆದ ತಕ್ಷಣ ಇದೇ ಲಿಂಕಿಗೆ ಜಾಯಿನ್ ಆಗಿ.